ಕಾಯಿ ಬಂದಿದ್ದೇನೆ. ನನ್ನ ಮುಂದೆ ಕಾಣಿಸಿಕೊಂಡ ಮಾತ್ರಕ್ಕೆ ಏನಂತ ಹೇಳಿದೆ? ನನ್ನನ್ನು ತಡೆಯುವುದಕ್ಕಾಗಿ ಬಂದೆಯ? ಸಾಧ್ಯವೇ ಇಲ್ಲ. ದತ್ತ ಪುಷ್ಟವಾಗಿ ಮೈಯನ್ನು ಬೆಳೆಸಿಕೊಂಡಿದ್ದೇನೆಂದಾದ್ರೆ ನಿನ್ನನ್ನು ನೋಡುವಾಗ ಸಂತೋಷವಾಗುತ್ತಾ ಇದೆ. ನಿನ್ನ ರೆಕ್ಕೆ ಪುಕ್ಕರನ್ನು ಕತ್ತರಿಸಿ ಒಂದು ಊಟವನ್ನು ಮಾಡಬೇಕು ಎನ್ನುವ ಆಸೆಯು ನನ್ನದು ಆತೊರೆಯುತ್ತಾ ಇದೆ. ಹಾಗಾಗಿ ನಿನ್ನನ್ನು ಕೊಂದು ತಿಂದು ಮುಗಿಸುವೆ. ಮತ್ಸ್ಯ ಬಂದಿದೆ. ಆಹಾರವಾಗಿ ಮೆಲ್ಲಬಹುದು ಎಂಬುದಾಗಿದೆ. ಮೆಲ್ಲುವ ಆಹಾರವಲ್ಲ, ಅದೆಷ್ಟೋ ಜನರನ್ನ ಇಂತಹ ಮತ್ಸ್ಯವನ್ನು ನಾನು ಎಷ್ಟು ತಿಂದು ಜೀರ್ಣಿಸಿಕೊಂಡಿದ್ದೇನೆ ಗೊತ್ತುಂಟಾ? ಈ ಹಿಂದೆ ಶರೀರ ಮತ್ಸ್ಯದಿಂದಲೇ ಆದದ್ದು. ನೋಡಿದ್ದೀರಾ ನನ್ನ ಶರೀರ? ನಾನು ತಿನ್ನುವುದೇ ಮತ್ಸ್ಯ. ನಿನಗೆ ಗೋಚರವಾದದ್ದು ಮತ್ಸ್ಯ ಎಂಬುದಾಗಿ. ಆದರೆ ನಾನೇ ವೈಕುಂಠಾಧಿಪ ಶ್ರೀಮನ್ನಾರಾಯಣ ನಾನು ನಿನ್ನ ತರಿದೆ. ಮತ್ಸ್ಯವೇ, ಎಲ್ಲರ ವಿಚಾರ ಹಾಗೆ. ದೊಡ್ಡವರ ಹೆಸರನ್ನು ಹೇಳಿಕೊಂಡು ಬದುಕುವವರು ಅದೆಷ್ಟೋ ಮಂದಿ ಲೋಕದಲ್ಲಿದ್ದಾರೆ. ಈಗ ನೀನು ದೊಡ್ಡವರ ಹೆಸರನ್ನು ಹೇಳಿದ ಮಾತ್ರಕ್ಕೆ ನಿನ್ನನ್ನು ಬದುಕುವುದಕ್ಕೆ ಬಿಟ್ಟೇನೆ ಅಂತ ಭಾವಿಸಬೇಡ. ನೀನು ಯಾರು? ನಾರಾಯಣ. ಯಾವ ನಾರಾಯಣ? ಆದಿನಾರಾಯಣನೋ ಬೀದಿ ನಾರಾಯಣ? ನಾರಾಯಣ ಬಿಡು. ಒಂದು ವೇಳೆ ಆ ಮುಕ್ಕಣ್ಣನೇ ನನ್ನ ಮುದ್ದೆ ನಿಂತರೂ ಕೂಡ ಅವನ ಮೂರನೇ ಕಣ್ಣಿನಲ್ಲಿ ಬೆವರ ಜಲವನ್ನು ಸುರಿದ್ದೇನು. ನಾನು ತಮಾಸುರ
ಎಷ್ಟು ಮಾತನಾಡಿ ಬಿಟ್ಟ. ಈ ಮೀನೆಲ್ಲ ಮಾತಾಡ್ತದೆ ಅಂತಾದ್ರೆ ನಾವು ಸುಮ್ಮನಿರುವುದಾ? ನನ್ನ ಒಂದೇ ಪೆಟ್ಟಿಗೆ ಮರಣ ರಾಶಿಯಲ್ಲಿ ಕಪ್ಪನೆ ಬಿದ್ದಿದ್ದಾನೆ. ಅಬ್ಬಬ್ಬಬ್ಬಬ್ಬಬ್ಬ. ಆ ಮತ್ಸ್ಯವನ್ನೊಮ್ಮೆ ನೋಡುವಾಗ ಒಂದು ರುಚಿಯಾದಂತಹ ಮಾಂಸ ಇದರಲ್ಲಿದೆ. ಇದನ್ನು ತಿಂದು ಸಂತೋಷ ಪಡಬಹುದಿತ್ತು. ಆದ್ರೆ ಏನು ಮಾಡೋಣ, ಆಗುವುದಿಲ್ಲ. ಕಾಲ ಮಿತಿ ಮೀರಿ ಹೋಗಿದೆ. ಈಗ ನಾನು ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ್ದೆ, ನನ್ನ ಭರವಸೆಯು ಇಲ್ಲದೆ ಹೋದಿತ್ತು. ಅದಕ್ಕೆ ಬೇಕಾಗಿ ನನ್ನ ಸೇವಕರಿಂದ ಸೇನೆಯನ್ನು ಕಳಿಸಿ ಈ ಮತ್ಸ್ಯವನ್ನು ಅರಮನೆಗೆ ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ನಾನು ಮಾಡಿಸ್ತೇನೆ. ಈಗ ನನ್ನ ಕೈಯಲ್ಲಿ ಇರುವುದು ವೇದಗಳು. ಇದನ್ನು ಹಿಡಿದುಕೊಂಡು ನನ್ನ ಕುಲವನ್ನು ಸೇರಿಸುತ್ತೇನೆ. ಹೋರಾಟದ ಸಂದರ್ಭ ಅರೇಕ್ಷರ ಮೂರ್ಛಿತನಾದೆ. ಇದನ್ನರಿತಂತಹ ಕೂಡ ನನ್ನೊಡನೆ ಹೋರಾಟ ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಭಾವಿಸಿ ನೇರವಾಗಿ ಹಿರಣ್ಯಕಪಟ್ಟಣವನ್ನು ಸೇರಿದರೆ ತಡ ಮಾಡುವುದಲ್ಲ, ಬಾಲದಿಂದ